ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ DVG ವಾಯ್ಸ್. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳು ಏನು ಮಾಡಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಯಾವ ರೀತಿ ತಿಳಿದಿದೆಯೋ ಅದನ್ನ ನಿಮಗೆ ತಿಳಿಸ್ಲಿಕ್ಕೆ, ಅಂದ್ರೆ ಇದು ಅಧಿಕಾರಿಗಳ ಹತ್ರ ಡಿಸ್ಕಷನ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ವಿಚಾರ. ಒಂದು ಗ್ರಾಮ ಠಾಣದಿಂದ ಹೊರಗಿರ್ತಕ್ಕಂಥ, ಅಂದ್ರೆ ಹೊಲದಲ್ಲಿ ಮನೆ ಕಟ್ಕೊಂಡಿರ್ತೀರಾ, ನಿಮಗೆ ಈ ಸೊತ್ತು ಬೇಕು ಅಥವಾ 11B ಬೇಕು, ನಿಮಗೇನ್ ಬೇಕು ಆ ಮನೆ ಕಟ್ಕೊಳ್ಲಿಕ್ಕೆ ಸ್ವಲ್ಪ ಬ್ಯಾಂಕ್ನಿಂದ ಅಥವಾ ಗ್ರಾಮ ಠಾಣೆಯಿಂದ ಅಥವಾ ಗ್ರಾಮ ಪಂಚಾಯತಿಯಿಂದ ಲೋನ್ ಬೇಕು. ಆ ಉದ್ದೇಶಕ್ಕೋಸ್ಕರ ನೀವು ಈ ಸ್ವತ್ತು ಅಥವಾ ನಮ್ದು ಅಂತ ಹೇಳ್ಕೊಳ್ಲಿಕ್ಕೆ ಮಾಡಿಸ್ತಾ ಇದ್ದೀರಾ. ಇದು ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. 2013ರಲ್ಲಿ ಒಂದು ಆದೇಶ ಬರುತ್ತೆ. ಆ ಆದೇಶದಲ್ಲಿ ಯಾರು ಅವರ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅವರ ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ವ್ಯಕ್ತಿಗಳಿಗೆ ನೀವು ಈ ಸೊತ್ತನ್ನ ಕೊಡಬಹುದು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ರಾಜಕಾರಣಿಗಳಿಗೆ ಬಕೀಟ್ ಹಿಡಿತಾರೋ, ಯಾರು ಅಧಿಕಾರಿಗಳ ಹತ್ರ ಚೆನ್ನಾಗಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಕೀಳು ವ್ಯವಸ್ಥೆಯಲ್ಲಿ ಹೋಗುತ್ತೆ. ಈಗ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಎಷ್ಟು ಈ ಸ್ವತ್ತುಗಳಿದಾವೆ ಅಂತ ಹೇಳಿದ್ರೆ ನಾಚಿಕೆ ಆಗುತ್ತೆ ಅಧಿಕಾರಿಗಳಿಗೆ. ನೀವೆಲ್ಲ ಏನ್ ಕೆಲಸ ಮಾಡೋದಕ್ಕೆ ಬಂದಿದ್ದೀರಾ ಹೇಳಿ. ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, DC ಇಂದ ಹಿಡಿದು ಯಾವಾಗ ನೋಡಿದ್ರು EC ಯಲ್ಲಿದ್ದೀವಿ. ಏನದು EC ಹೇಳಿ, ಏನದು EC? ಯಾವಾಗ ನೋಡಿದ್ರು ಮೀಟಿಂಗ್ ಏನ ನಿಮ್ದು? ಆ ಮೀಟಿಂಗ್ ಮಾಡೋದಕ್ಕೋಸ್ಕರ ನೀವು IAS IPS KS ಎಲ್ಲ ಓದ್ಬಿಟ್ಟು ಜನರಿಗೆ ನಾನು ಒಳ್ಳೇದ್ ಮಾಡ್ತೀನಿ, ನಾನು ಹಿಂಗೆ ಅಂತ ಕೈಯಲ್ಲಿ ಮೈಕ್ ಇಟ್ಕೊಂಡು ಆ ಮೈಕಲ್ಲಿ ನೀವು ಭಾಷಣಗಳೇನು, ನಿಮ್ಮ ನಾಚಿಕೆ ಆಗ್ಬೇಕು ಹೇಳಿ. ನಾವು ರಾಜಕಾರಣಿಗಳ ಮಾತುಗಳು ಕೇಳ್ತೀವಿ, ರಾಜಕಾರಣಿಗಳನ್ನ ಆಯ್ಕೆ ಮಾಡೋ ನಾಯಕರುಗಳು ನೀವು ಕರೆಕ್ಟ್ ಆಗಿರ್ತಕ್ಕಂಥ ಲೀಡರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ರಿ. ಆವಾಗ ಆ ಲೀಡರ್ಸ್ಗಳು ನಮಗೆ ಟಾರ್ಚರ್ ಮಾಡೋದಿಲ್ಲ. ಆ ಟಾರ್ಚರ್ ಇಂದ ನಾವು ಇವತ್ತು EC ಮೀಟಿಂಗು ಅವು ಇವು ಅಂತ ಮಾಡ್ಕೊಂಡು ಸಮಯವನ್ನ ಅಲ್ಲಿ ಕಳೀತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಒಳ್ಳೆ ವ್ಯಕ್ತಿಗಳಿಗೆ ಓಟ್ ಹಾಕಿ ಗೆಲ್ಸ್ಬಿಟ್ಟು ಒಳ್ಳೆ ರಾಜಕಾರಣವನ್ನ ತರ್ರಿ ಅಂತ ನೀವ್ ಹೇಳಿ. ಅಧಿಕಾರಿಗಳು ಅದನ್ನೂ ಮಾಡೋದಿಲ್ಲ. ಒಟ್ಟು ಏನಪ್ಪಾ ಅಂದ್ರೆ ಕನ್ಫ್ಯೂಷನ್ ನಲ್ಲೇ ಜನ ಸತ್ತೋಗ್ಬಿಡ್ಬೇಕು. ಇದು ಈಗಿನ ವ್ಯವಸ್ಥೆ ಬೇಕಾಗಿರ್ತಕ್ಕಂಥದ್ದ. ಈ ಸ್ವತ್ತು ಯಾಕೆ ಮಾಡ್ಕೊಡಲ್ಲ? ಗ್ರಾಮ ಠಾಣ ಒಳಗೇ ಇರ್ಬೇಕಾ? ಗ್ರಾಮ ಠಾಣ ಒಳಗಿರ್ತಕ್ಕಂಥ ಕೊಡಲ್ವಾ? ಅದಕ್ಕೂ ಇಂಪ್ಲೂಯೆನ್ಸ್ ಬೇಕಾ? ಬಡವರಿದಾರ್ರಿ. ಭಾರತ ದೇಶ ಬಡವರ ದೇಶ. ನಡವಳಿಕೆಯಲ್ಲಿ, ಸಂಸ್ಕೃತಿಯಲ್ಲಿ ಶ್ರೀಮಂತ ರಾಷ್ಟ್ರ ಅನಿಸ್ಕೊಂಡಿದೆ ಅಷ್ಟೇನೆ. ಇಲ್ಲಿ ಯಾವುದೇ ರಾಜಕೀಯ, ವ್ಯಕ್ತಿತ್ವ, ದ್ವೇಷ ಯಾವುದನ್ನು ಇಟ್ಕೊಂಡಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಬ್ಬ ಅಧಿಕಾರಿ ಬಂದಾದ್ಮೇಲೆ ಆ ಅಧಿಕಾರಿಗೆ ಒಂದು ಆದೇಶ ಅಂತ ಇರುತ್ತೆ. ಆ ಆದೇಶ ಏನಂತ ಮೊದಲು ನೀವು ತಿಳ್ಕೊಳ್ರಿ. ಜನರು ಹೋಗೋಂಥವ್ರು ವ್ಯಕ್ತಿಗಳ ಹತ್ರ, ಅಧಿಕಾರಿಗಳ ಹತ್ರ ಅದು ತಿಳ್ಕೊಳ್ಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ ಅದು ತಲೆ ಹಿಂಗ್ ಅಲಾಡ್ಸ್ಕೊಂಡು ಬಂದ್ಬಿಡೋದು. ಯಾಕೆ ಮಾಡಕೊಡಲ್ಲ? ನಿಮ್ದು ತಾನೇ ಪಂಚಾಯತಿ, ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಅನ್ಕೊಂಡಿರ್ತಾರಲ್ಲ, ಮೊದಲು ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾವ ಅಧಿಕಾರಿ ಹತ್ರ ಏನ್ ಕೆಲಸ ತಗೋಬೇಕು ಅನ್ನೋದ್ರ ಬಗ್ಗೆ ಅದು ಸಮೇತ ಇಲ್ಲ. ಮತ್ತೆ ಯಾಕೆ ಗೆಲ್ಲಿಸ್ತೀರ ಅವ್ರನ್ನೆಲ್ಲ? ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಷನ್ ಅಂತಂದು ಲಕ್ಷಗಟ್ಟಲೆ ಬಂಡವಾಳ ಹಾಕ್ತಾರೆ, ಈ ತರ ಮಾಡ್ತಾರೆ. ಆದಷ್ಟು ಬೇಗ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರು ಹೋಗಿ ಈ ಸ್ವತ್ತುಗಳನ್ನ ಮಾಡಿಸ್ಕೊಳ್ರಿ. ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಕೆಳಗಿನ ನಂಬರಿಗೆ ಕಾಲ್ ಮಾಡಿ, ನೀವಿರೋ ಜಾಗ ಬಂದ್ಬಿಟ್ಟು ಅಧಿಕಾರಿ ಹತ್ರ ನಾನು ಮಾತಾಡಿ ನಿಮಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ನಮಸ್ಕಾರ.